ವೆಲ್ಕಮ್ ಬ್ಯಾಕ್. ಮಾಫಿ ಸಾಕ್ಷಿಗಳು ಕನ್ವಿಕ್ಷನ್ಗೆ ಅಂದ್ರೆ ಅಪರಾಧ ಸಾಬೀತಾಗೋದಕ್ಕೆ ಕಾರಣ ಆದಂತ ಹಲವು ಉದಾಹರಣೆಗಳಿದಾವೆ. ನನಗಿಲ್ಲಿ ಇರುವಂತ ಒಂದು ಪ್ರಶ್ನೆ, ಅದನ್ನು ನಾನು ಲೋಹಿತ್ ಅವ್ರಿಗೆ ಕೇಳಬೇಕು. ಲೋಹಿತ್ ಅವರೇ, ಮಾಫಿ ಸಾಕ್ಷಿಯೇ ಉಲ್ಟಾ ಆದ್ರೆ ಏನು? ಇದೊಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ನಾಳೆ ದಿನ ಪೊಲೀಸರು ಬಲವಂತ ಮಾಡಿದ್ರು, ಲಾಯರ್ ಬಲವಂತ ಮಾಡಿದ್ರು, ನಾನು ಮಾಫಿ ಸಾಕ್ಷಿ ಆದೆ, ಈ ವಿಚಾರ ಬಂದ್ರೆ, ಈ ಆರ್ಗ್ಯುಮೆಂಟ್ ಬಂದ್ರೆ, ಈಗ ಈ ಟೈಮ್ನಲ್ಲಿ ಪ್ರದೋಷ್ ಅವ್ರನ್ನ ಅಪ್ರೋಚ್ ಮಾಡಿರೋದಂಥದ್ದು ಪೊಲೀಸ್ನವರೇ ಆಗಿರ್ತಾರೆ. ಆ ನೆಗೋಷಿಯೇಷನ್ ನಡೆದಿರುತ್ತಲ್ಲ, ಅಂದರೆ ನೀವು ಅಪ್ರೂವರ್ ಆಗು ಅಂತ ಹೇಳಿ, ಇವಾಗ ಉಮೇಶ್ ಸಾಹೇಬರು ಹೇಳಿದ್ರು ನಾವು ಎಷ್ಟೋ ಜನ ಕನ್ವಿನ್ಸ್ ಮಾಡಿರ್ತೀವಿ ಅಂತ. ಹಾಗಾದರೆ ಪ್ರದೋಷನ್ನೇ ಯಾಕೆ ಕನ್ವಿನ್ಸ್ ಮಾಡಿದ್ರು? ಸೈಕಲಾಜಿಕಲ್ ಎಫೆಕ್ಟ್. ಪ್ರದೋಷ್ ಅರೆಸ್ಟ್ ಆದಾಗಿಂದನೂ ಕೂಡ ಬಿಡುಗಡೆ ಆಗೋವರೆಗೂ ಕೂಡ ಈಸ್ ಮೋಸ್ಟ್ ಡಿಸ್ಟರ್ಬ್ಡ್ ಪರ್ ಅಕ್ಯೂಸ್ಡ್ ಇನ್ ದಿ ಕ್ರೈಮ್. ನಾನು ನೋಡಿರೋ ಹಾಗೆ ಆತ ಒಂದ್ಸರಿ ಹೇಳ್ತಾನೆ, ನಮಗೆ ವಿಷ ಕೊಟ್ಬಿಡಿ ನಾವು ಸತ್ತೋಗ್ಬಿಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೂಡ ಎಸ್ ಪ್ರದೋಷ್ ಹೇಳ್ತಾನೆ. ಆ ಮಾತು ಅಂದರೆ ಸೈಕಾಲಜಿಕಲಿ ಆತ ತುಂಬ ಡಿಸ್ಟರ್ಬ್ಡ್ ಪರ್ಸನ್, ಆತ ಅಷ್ಟು ಸ್ಟೆಬಿಲಿಟಿ ಆಗಿಲ್ಲ. ಹಾಗಾಗಿ ಪೊಲೀಸರು ಇದನ್ನು ನೋಡ್ತಾರೆ, ಈತ ಡಿಸ್ಟರ್ಬ್ಡ್ ಪರ್ಸನ್ ಅಂತ ಹೇಳಿ ಆತನ ಹೋಗಿ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿ ಆತ ಇರೋ ಕಷ್ಟದಲ್ಲಿ ಸಂಜೀವಿನಿಯಾಗಿ ಹೋಗಿ ನಾನು ನಿನ್ನ ಬಿಡುಗಡೆ ಮಾಡ್ತೀನಿ, ಈ ಥರ ಅಪ್ಲಿಕೇಶನ್ ಹಾಕೊಂಡು ಬಂದ್ಬಿಡು ಅಂತ ಕೂಡ ಒಂದು ಏನೋ ಅವರು ಆಫರ್ಸ್ಗಳೆಲ್ಲ ಮಾಡಿರ್ತಾರೆ. ಈ ಮೀಟಿಂಗ್ಸ್ಗಳು ನಡೆದಿರ್ತವೆ, ಅದನ್ನು ಈತ ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡ್ದಂಗೆ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ಈಗ ಕೋರ್ಟ್ ಮುಂದೆ ಬಂದು ಅಪ್ರೂವರ್ ಅಂತ ಹೇಳಿದ್ರೆ ಏನು ಅಂದರೆ, ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖ ಆಗಿದೆ, ಸತ್ಯವನ್ನೇನೋ ಇದೆಯೋ ಅದನ್ನೇ ಆತ ಬಂದು ನಾನು ನೋಡಿದ್ದೀನಿ ಅಂತ ಹೇಳಬೇಕು. ಒಂದು ಆತ ಅದನ್ನು ಹೇಳ್ತಾ ನನಗೆ ಪೊಲೀಸರು ಕೂಡ ಬಲವಂತ ಮಾಡಿದ್ರು ಅಪ್ರೂವರ್ ಆಗೋಕ್ಕೆ, ನನ್ನ ಬಿಡುಗಡೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರು, ಇಲ್ಲಾಂದರೆ ನನ್ನ ಸಿಗಿಸ್ಬಿಡ್ತೀನಿ ಅಂತ ಹೇಳಿದ್ರು ಅಂದ ತಕ್ಷಣವೇ ನ್ಯಾಯಾಲಯ ಅದನ್ನು ನಾನು ತೊಗೊಳ್ಳಲ್ಲ ಅಂತ ಹೇಳಂಗಿಲ್ಲ. ಯಾಕಂದರೆ ಸರ್ಟನ್ ಅಡ್ವೊಕೇಟ್ಸ್, ಅಂದರೆ ಸರ್ಟನ್ ಕೇಸ್ಗಳು ಅಡ್ವೊಕೇಟ್ಸ್ಗಳಿಗೆ ಇರ್ಲೆವೆಂಟ್ ಕ್ವಶನ್ಸ್ ಅಂತ ಹೇಳಿ ನಮ್ಮನ್ನ ಸ್ಟಾಪ್ ಮಾಡ್ಬೋದು. ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ನಾವು ಕೇಳಿದಾಗ ಆ ಸಾಕ್ಷಿ ನುಡಿದೆ ಅಂತ, ಇವಾಗ ಯಾರೋ ಕಾನ್ಸ್ಟೇಬಲ್ಗೆ ನೀನು ಹೆಂಗೆ ಸೀಸ್ ಮಾಡ್ದಪ್ಪ ಅಂತ ಕೇಳಿದಾಗ ಅದು ಇರ್ಲೆವೆಂಟ್ ಅಂತ ಹೇಳ್ತೀವಿ, ಅದನ್ನು ಐವೋಗಿ ಕೇಳಬೇಕಾಗುತ್ತೆ. ಆದರೆ ಸಾಕ್ಷಿ ತಾನು ಬಾಯಿ ಬಿಟ್ಟು ಏನು ಬೇಕಾದ್ರೂ ನುಡಿಬೋದು ಕೋರ್ಟ್ನಲ್ಲಿ, ಅದನ್ನು ಸ್ಟಾಪ್ ಮಾಡೋಕ್ಕೆ ನ್ಯಾಯಾಲಯಕ್ಕೂ ಕೂಡ ಸ್ಟಾಪ್ ಇರಲ್ಲ. ಆ ರೀತಿ ಏನಾದರೂ ಡೈವರ್ಟ್ ಆದಾಗ ಮತ್ತೆ ಉಮೇಶ್ ಸರ್ ಹೇಳಿದ್ರಲ್ಲ, ಇದು ಒಂದು ಪ್ರಾಸಿಕ್ಯೂಷನ್ ಮೇಲ್ಗಾಯ, ಡಿಫೆನ್ಸ್ ಮೇಲ್ಗಾಯ ಅನ್ನೋದು ಒಂದೊಂದು ಸಾಕ್ಷಿಗಳು ಆದಾಗಲೂ ಕೂಡ ನಾವು ಕೋರ್ಟಿಂದ ಆಚೆ ಬರ್ಬೇಕಂದಾಗ ಇವತ್ತು ನಾವು ಮೇಲ್ ಬಂದ್ವಲ್ವಾ, ಈ ರೀತಿ ಗ್ರಾಫ್ ಥರ ನಡೀತಾ ಇರುತ್ತೆ. ಆ ರೀತಿ ಏನಾದ್ರು ನಡೆದ್ರೆ, ಉಲ್ಟಾ ಹೊಡೆದ್ರೆ ಖಂಡಿತವಾಗ್ಲೂ ಡಿಫೆನ್ಸ್ ಮೇಲ್ಗಡೆ ಬರುತ್ತೆ. ಮತ್ತೆ ಅಸ್ಮತ್ ಪಾಷಾ ಅಂತ ಒಬ್ರು ಅಡ್ವೊಕೇಟ್ ಇದನ್ನ ಎಂಟ್ರಿ ಆದಾಗ ಈ ರೀತಿಯಾಗಿ ಯೂಟರ್ನ್ ಎಲ್ಲ ಮಾಡ್ತಿರುವಂಥದ್ದು ಕೂಡ ನಾವು ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಪ್ರಾಸಿಕ್ಯೂಷನ್ನೇ ಎಲ್ಲೋ ಒಂದು ಕಡೆ ಟ್ರಾಪ್ ಮಾಡ್ತಿದಾರಾ ಅನ್ನೋ ಒಂದು ರೀತಿಯೂ ಕೂಡ ನೋಡಿದ್ರು ತಪ್ಪೇನಿಲ್ಲ. ವಾಟ್ ಇಫ್ ಈ ಮಾಫಿ ಸಾಕ್ಷಿಯೇ ಉಲ್ಟಾ ಹೊಡೆದ್ರು ಮುಂದಿನ ದಿನಗಳಲ್ಲಿ? ಅಂಥದ್ದು ಉದಾಹರಣೆಗಳಿದಾವ ದೇಶದಲ್ಲಿ, ರಾಜ್ಯದಲ್ಲಾಗಿರೋದು? ಏನಾಗುತ್ತೆ, ನಾವು ಈಗ ಅವ್ರೊಂದು ಮಾತಾಡಿದ್ರು, ಅಜ್ಮತ್ ಪಾಷಾ ಅವರು ಬಂದಿದ್ದಾರೆ ಅದಕ್ಕೆ ಅಂತ. ಯಾಕಂದ್ರೆ ನಾವು ಅಜ್ಮತ್ ಪಾಷಾ ಅವ್ರನ್ನ ಬಹಳ ಇದರಿಂದ ಅಡ್ವೊಕೇಸಿನ ನೋಡ್ತಾ ಇದ್ದೀವಿ. ಅವರು ತುಂಬಾ ಚೆನ್ನಾಗಿ ಪ್ರಾಸಿಕ್ಯೂಷನ್ ಇದನ್ನ ಡಿಫೆನ್ಸ್ ಮಾಡ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ಟ್ರ್ಯಾಪ್ ಮಾಡ್ಬಿಡ್ತಾರೆ ನಮ್ಮನ್ನ. ನಾವು ನಮ್ಮನ್ನ ಹೆಂಗ್ ಸಿಗಿಸ್ಕೋಬೇಕು ಅನ್ನುವಂಥದ್ದು ಪ್ರಾರಂಭದಿಂದಲೇ ಪ್ರಾರಂಭ ಮಾಡ್ಬಿಡ್ತಾರ ಅವ್ರು, ಮೊದಲನೇ ಅಕ್ಷರದಿಂದಾನೆ ಹೆಂಗೆ ಅವ್ನ ಒಳಗ್ ತಗೋಬಿಡ್ಬೇಕು ಅಂದ್ಬಿಟ್ಟು ಅಂತ. ಅಷ್ಟು ಬಲಾಢ್ಯರಿದ್ದಾರೆ ಅವರು ಇದ್ರೊಳಗೆ ಡಿಫೆನ್ಸ್ ಕೌನ್ಸಿಲ್ ಅಲ್ಲಿ. ಯಾಕೆಂದ್ರೆ ನಾವು ಹಲವಾರು NDPS ಕೇಸ್ ಒಳಗಡೆ ಅವ್ರ ಕೈಗೆ ಸಿಗಾಕಬಿಟ್ಟು ಜಜ್ಜಿ ಗುಜ್ಜಿ ಆಗೋಗ್ಬಿಟ್ಟಿದೀವಿ. ಅಂದ್ರೆ ಅವ್ರು ಎಲ್ಲೂ ರೂಲ್ ಆಫ್ ಲಾ ಬಿಟ್ಟು ಹೋಗಲ್ಲ, ಯಾವ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಅವರು. ಬಟ್ ಇವರು ಏನು ನಮ್ಮ ಅಡ್ವೊಕೇಟ್ ಅವ್ರು ಹೇಳ್ತಾ ಇರೋ ಪ್ರಕಾರ ಏನಾದ್ರೂ ಇದ್ರಲ್ಲಿ, ಯಾಕೆಂದ್ರೆ ಈ ತರದ್ ನಾವು ನೋಡಿದೀವಿ ಈಗಾಗ್ಲೇನೆ ಒಂದೆರಡು ಪ್ರಕರಣಗಳಲ್ಲಿ ಈ ತರ ಮಾಡಕ್ ಹೋಗ್ಬಿಟ್ಟು ನಾವು ಹೀಗೆ ಅಂತ ಹೋಗ್ಬಿಟ್ಟು ನಾವು ಡಿಚ್ಚಿ ಓಡಿಸ್ಕೊ ವಾಪಸ್ ಬಂದ್ಬಿಟ್ಟಿದೀವಿ. ಆಗೇನಾದ್ರೂ ಈ ಡಿಚ್ಚಿ ಕಾರ್ಯಕ್ರಮ ಏನಾದ್ರು ನಡೆದ್ಬಿಡ್ತದ ಅಂತನೂ ನನಗೆ ಭಯ ಇದೆ. ಯಾಕೆ ಅಂತ ಅಂದ್ರೆ ಬೇರೆ ಯಾರೋ ಮಾಡ್ತಾ ಇದಾರೆ, ಇಲ್ಲ ಅವರಾಗಿದ್ದ ಅವರೇನೆ ಸಂಶಯ ಆಗೋಗ್ಬಿಟ್ಟು ಬೇಜಾರಾಗ. ಈಗ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಒಂದು ಮ್ಯಾಡ್ ರಶ್ ಇದೆ ಇಲ್ಲಿ, ಈಗ ನಾನು ಮಾಫಿ ಸಾಕ್ಷಿ ಆಗಬೇಕು. ಆ ಮ್ಯಾಡ್ ರಶ್ ಅಲ್ಲೂ ಒಂದು ಅನುಮಾನ ಮೂಡುತ್ತೆ. ಹಂಗಿದ್ರೆ ಅಲ್ಲ, ಬೇರೆ ಯಾರು ಇದ್ರೆ ನಮ್ಗೆ ಮುಡ್ತಾ ಇರ್ಲಿಲ್ಲ, ಇವ್ರು ಇರೋದ್ರಿಂದ ಮುಡ್ತಾ ಇದೆ. ಮ್ಯಾಡ್ ರಶ್ ಒಳಗಡೆ ಎಲ್ಲಾರನ್ನು ಕರ್ಕೊಂಡು ಬಂದು ಈ ತರ ಹಾಕಿ ಅಂತ ಹೇಳಿ ಅದನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಅವರ ಬುದ್ಧಿವಂತಿಕೆ, ಯಾರದೇ ಡಿಫೆನ್ಸ್ ಕೌನ್ಸಿಲ್ ಅವ್ರದ್ದು. ಅದನ್ನು ಸಹ ನಾವು ಇದ್ರೊಳಗಡೆ ಬಹಳ ಅತ್ಯಂತ ಎಚ್ಚರಿಕೆಯಿಂದ ನೋಡ್ಬೇಕಾಗ್ತದೆ. ಈ ಮಾಫಿ ಸಾಕ್ಷಿನ ಕರ್ಕೊಂಡೋಗ್ಬಿಟ್ಟು ಒಳಗಡೆ ಹೇಳಿಸಿ ಪೂರ್ಣ ಪ್ರಮಾಣದಲ್ಲಿ ಏನ್ ನಡೀತು ಅಂತಂದ್ರೆ, ಪ್ರದೋಷ್ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಅಕ್ಯೂಡ್ಗಳನ್ನ ರೆಡಿ ಮಾಡಿ ತಗೊಂಡೋಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ನಾವೇ ಮಾಡಿದೀವಿ ಅಂತೇಳಿ ದುಡ್ಡು ಕೊಡುವವರೆಗೂ ಇರ್ತಕ್ಕಂಥ
ಇರ್ತಕ್ಕಂಥ ಆರೋಪಿ. ಅಂದ್ರೆ ಅತ್ಯಂತ ಎವಿಡೆನ್ಸು ಈವನ್ನು ದರ್ಶನ್ಗಿಂತ ಜಾಸ್ತಿ ಅವನ ಮೇಲೆ ಎವಿಡೆನ್ಸ್ ಜಾಸ್ತಿ ಇದೆ. ಆ ಕಾರಣಕ್ಕೋಸ್ಕರನೇ ಇಷ್ಟೊಂದು ಎವಿಡೆನ್ಸ್ ಇರ್ತಕ್ಕಂಥವ್ರು, ಇಷ್ಟೊಂದು ಎಲ್ಲ ಭಾಗವಹಿಸಿರ್ತಕ್ಕಂಥವ್ರು ನಾಳೆ ದಿವಸ ಈ ತರ ಪ್ರಾಸಿಕ್ಯೂಷನ್ ಇಂದ ನುಣುಚ್ಕೊಂಡು ಒಟಬಿಡೋಣ ತಾಳಪಾತೆಗೆ ಏನಾರ ಹಾಕೊಳ್ಳಿ ರಾಮಾಯಣ ಬೇಡ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಬಹಳ ಬಲಾಢ್ಯಾಗಿರ್ತಕ್ಕಂಥ ಅಕ್ಯೂಟ್ಗಳೆಲ್ಲಾನು ಆಚೆ ಹೋಗುವಂತದ್ದಾದಾಗ ನಮಗೂ ಎಲ್ಲೋ ಎದೆ ದಸಕ್ಕಂತಿದೆ. ಓಹೋ, ಇದೆಲ್ಲೋ ಬೇರೆ ಕಡೆಗೆ ಹೋಗ್ತದಪ್ಪ, ಇವ್ರನ್ನ ಭದ್ರ ಮಾಡ್ಬೇಕು ನಾವು. ಯಾಕೆ ನಮ್ಮಲ್ಲಿ ಬಹಳ ಗಟ್ಟಿ ಸಾಕ್ಷಿಗಳಿದ್ದಾರೆ, ನಮ್ಮಲ್ಲಿ ಒಳ್ಳೆ ಸೈಬರ್ ಫೊರೆನ್ಸಿಕ್ ಎವಿಡೆನ್ಸಸ್ ಇದೆ, ಅಷ್ಟೇ ಸಾಕು ಇವನ್ನೆಲ್ಲ ಬಲಿ ಹಾಕೋದಕ್ಕೆ, ಇದೆಲ್ಲಾನು ಮಾಡೋದು ಬೇಡ, ಇದು ಒಪ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಇವರು ಅಕಸ್ಮಾತ್ ಇವರಾಗಿದ್ದೀವ್ರು. ಯಾಕೆಂದ್ರೆ ಇದ್ರಲ್ಲಿ ನಾವು ಅರ್ಜೆಂಟ್ ಬೇಲ್ಗಳಿಗೆ ಹೋಗ್ತಾ ಇರೋದು ನೋಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತು, ಮತ್ತೆ ಹೋದ್ರು, ಮತ್ತೆ ಹೈಕೋರ್ಟ್ ಇದಾಯ್ತು, ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ರು. ಅಲ್ಲಿ ಏನಾಗಿದೆ, ನಾನು ಏನಾದ್ರೂ ಮಾಡಿ ಬಿಡಿಸ್ಬಿಡು, ಬಿಡಿಸಿದ್ರಿಲ್ಲ ಅಂದ್ರೆ ನಾನು ನೋಡಪ್ಪ ನಂಗೆ ತೊಂದರೆ ಆಗೋಗ್ಬಿಡ್ತೀನಿ, ನಾನು ಈ ತರ ಮಾಡ್ಬಿಡ್ತೀನಿ, ನಾನು ಆಚೆ ಹೋಗ್ಬಿಡ್ಬೇಕು ಅಂತ ಅನ್ನುವಂತ ಮನಸ್ಥಿತಿಯಿಂದ ನನ್ನ ಲೆಕ್ಕದಲ್ಲಿ ಈ ಒಂದು ಏನು ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗೋಗಿದೆ ಅಂತ ಕಾಣಿಸ್ತದೆ. ಒಂದೇ ನಿಮಿಷ ಸರ್, ನಾರಾಯಣ ಸ್ವಾಮಿ ಸರ್, ಇಲ್ಲಿ ಒಂದು ಕೊನೆಯದಾಗಿ ನನಗೊಂದು ಪ್ರಶ್ನೆ ಇರೋದಿಲ್ಲಿ, ಡಿಫೆನ್ಸ್ ಲಾಯರ್ಗೆ ಈಗ ಇದೇ ವಿಚಾರ ಅಸ್ತ್ರ ಅಲ್ವಾ? ಮಾಫಿ ಸಾಕ್ಷಿ ತನಗೆ ಬೇಕಾದ ರೀತಿಯಲ್ಲಿ ಆತ ಸತ್ಯನೇ ಹೇಳಬೇಕು ಅಂತಿಲ್ಲ, ಸುಳ್ಳು ಹೇಳ್ಬೋದಲ್ವಾ? ಅದಕ್ಕೆ ನಾನು ಹೇಳಿದಾಗೆ ಆತ ಅಡ್ಮಿಟ್ ಮಾಡ್ಕೊಂಡ ಅಂತಂದ್ರೆ ಆತನ ಅನುಕೂಲಕ್ಕಾಗಿ ಅಡ್ಮಿಟ್ ಮಾಡ್ಕೊಳ್ಬಹುದು. ಅದಕ್ಕೆ ಡಿಫೆನ್ಸ್ಗೆ ಅಸ್ತ್ರನೂ ಆಗಲ್ವಾ, ಅವನಿಗೆ ಬೇಕಾದಂಗೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ನಾನು ಹಿಂದೆ ಒಂದ್ಸಲ ನಿಮ್ಗೆ ಹೇಳಿದೆ, ಅಡ್ವೊಕೇಟಿನ ಚಾಣಕ್ಯ ತಂತ್ರಗಳು ಯಾವ ಯಾವ ರೂಪದಲ್ಲಿರುತ್ತೆ ಅಂಥೇಳಿ. ಇದು ಒಂಥರ ಚೆಸ್ಸಿನ ಕಾಯಿನ ನಡುಗೆ ಇದ್ದಾಗೆ. ಒಂದು ನಡೆದು ಬೋರಿಸ್ ಪಾಸ್ಕಿ ಮತ್ತು ಇವರೆಲ್ಲ ಬಾಬಿ ಫಿಶರ್ ಅವರು ಒಂದು ನಡೆ ಮಾಡಿದ್ರೆ ಅವನು 18 ನಡೆಯನ್ನು ಮೊದಲು ಅಡ್ವಾನ್ಸ್ ಆಗಿ ತಿಳ್ಕೊಳ್ಳೋಣಂತೆ. ಅದಕ್ಕಾಗಿ ಬಾಬಿ ಫಿಶರು 11 ಬಾರಿ ವರ್ಲ್ಡ್ ಚಾಂಪಿಯನ್ ಆದ. ಸೊ ಈ ಪಾಷಾ ಯಾವ ನಡೆ ನಡೀತಾ ಇದ್ದಾರೆ, ಪ್ರಾಸಿಕ್ಯೂಟರ್ ಯಾವ ನಡೆ ನಡೀತಾ ಇದೆ, ಅದು ಒಂದು ರೀತಿ ಯುದ್ಧ. ಇದು ಕಾನೂನಿನ ಯುದ್ಧ. ಇಲ್ಲಿ ಏನಾಗುತ್ತೆ, ಆತ ಮಾಫಿದವನು ತನ್ನ ಹೇಳಿಕೆ ನಿರಾಕರಿಸಿದ್ರೆ, ಹೇಳ್ತಾ ಪ್ರಮುಖ ವಿಷಯಗಳನ್ನು ಮರೆಮಾಚಿದ್ರೆ, ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದ್ರೆ, ಪ್ರಾಸಿಕ್ಯೂಷನ್ ಪ್ರಕರಣಕ್ಕೆ ವಿರುದ್ಧವಾಗಿ ಸಾಕ್ಷಿ ನೀಡಿದ್ರೆ, ಅಂದರೆ ಹೋಗ್ತಾನೆ ನಯವಾಗಿ ಹೊಂಚ್ಕೊಂಡು ಹೋದರೆ, ಆವಾಗ ಇನ್ನೊಂದಿರುತ್ತೆ, ನಿಮ್ಮಲ್ಲಿ ಬಲವಾದ ಇತರೆ ಸಾಕ್ಷಿಗಳಿದೆ. CDRಗಳು, FSL ರಿಪೋರ್ಟು, ಟವರ್ ಡಂಪು, CC ಕ್ಯಾಮ್ರಾಗಳದ್ದು, ಇದೆಲ್ಲ ಕೊರಾಬ್ರೇಷನ್ ಮಾಡಿದಾಗ ಪ್ರಾಸಿಕ್ಯೂಷನ್ಗೆ ಇನ್ನೊಂದು ಬಲ ಇದೆ. ಏನು ಅಂತಂದರೆ, ತನ್ನದೇ ಸಾಕ್ಷಿಯಾಗಿದ್ರೂ ಈಗ ಅಪ್ರೂವರ್ ಆಗಿ ಅವರನ್ನು ಅದೇ ಅರ್ಜಿ ಹಾಕಿ ಅವನ ಅರ್ಜಿಯ ಮುಖಾಂತರ ಒಪ್ಪಿಗೆ ಕೊಟ್ಟು ಮಾಡಿದ್ರೂ ಸಹ ಪ್ರಾಸಿಕ್ಯೂಷನ್ನು ಇವರನ್ನು ಹಾಸ್ಟೈಲ್ ವಿಟ್ನೆಸ್ ಅಂತ ಪರಿಗಣಿಸಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಮತ್ತೆ ಹೇಳಬಹುದು. ಆ ಒಂದು ಬಲ ಇವರಲ್ಲಿ ಇದೆ. ಇನ್ನು ಇದು ಅಂತಿಮವಾಗಿ ತಿರುಗುಬಾಣವಾದರೆ, ಬೂಮರ್ಯಾಂಗ್ ಆದರೆ, ದೇ ಕ್ಯಾನ್ ಆಲ್ಸೋ ಹ್ಯಾವ್ ದಿಸ್ ಆಲ್ಸೋ. ಹಾಗಾಗಿ ಈ ಪ್ರಾಸಿಕ್ಯೂಷನ್ನಿನ ಬಲ ಜಾಸ್ತಿ ಆಗ್ತಿದೆ ಅಂತ ಹೇಳೋದ್ರ ಹಿನ್ನೆಲೆಯಲ್ಲಿ ನಾವು ಯಾತಕ್ಕೆ ಹೀಗೆ ಒಬ್ಬರಿಂದ ಒಬ್ಬರು ಬರೋದು? ಒಂದು ಆತಂಕ ನಮಗೆ, ಇನ್ನು ಆಗೋಯ್ತಪ್ಪ, ಇನ್ನು ಕನ್ವಿಕ್ಷನ್ ಆಗುತ್ತೆ, ಆಯಿತು ಒಂದೇಟು ತಿನ್ನೋದ್ರ ಬದಲೇ ಇದಾರು ಬಯಸ್ಕೊಳ್ಬಿಡೋಣ ಅನ್ನೋ ರೂಪದಲ್ಲಿ ಇದು ಆಗ್ತಾ ಇರ್ಬೋದು. ಎರಡನೆಯದು, ಇವರನ್ನೆಲ್ಲ ಉಪಯೋಗಿಸ್ಕೊಂಡು ಈಗಾಗಲೇ ಹಾಸ್ಟೈಲ್ ಕೆಲವರು ಸಾಕ್ಷಿದಾರರಾಗಿದ್ದಾರೆ ಅಂತ ಅಂದ್ಬಿಟ್ಟು ಪ್ರಾಸಿಕ್ಯೂಷನ್ನೇ ಹೇಳಿದೆ ನ್ಯಾಯಾಲಯಕ್ಕೆ. ಅದು ಹಾಸ್ಟೈಲ್ ಆಗ್ತಿದ್ದಾರೆ ಸರ್, ಆದ್ರಿಂದ ಈ ಮಾಫಿ ಸಾಕ್ಷಿಯನ್ನು ನೀವು ಪರಿಗಣಿಸಬೇಕು ಅಂತ ಅದನ್ನ ಒಂದು ಸೈಟ್ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಇದು ಯಾವ ರೀತಿ ಎಲ್ಲರೂ ಆಗ್ಬೋದು, ಆದರೆ ಪಾಸಿಟಿವ್ ಆಗಿ ಪ್ರಾಸಿಕ್ಯೂಷನ್ ಕಡೆ ಹೆಚ್ಚು ಬಲ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಸರ್, ಲೋಹಿತ್ ಅವರೇ, SK ಉಮೇಶ್ ಸರ್, ಧನ್ಯವಾದ ಈ ಡಿಬೇಟಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.